ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿದೆ. ಅದು ಶ್ರೀಮುರಳಿ ಅವರ ಮೂವಿ ಬಗ್ಗೆ. ಅದೇನೆಂದರೆ, ಪುನೀತ್ ರುದ್ರನಾಗ್ ಮತ್ತು ಶ್ರೀಮುರಳಿ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ದಾರಂತೆ. ಆ ಸಿನಿಮಾ ನಾರ್ಮಲ್ ಕಮರ್ಷಿಯಲ್ ಮೂವಿ ಅಂತೂ ಅಲ್ವೇ ಅಲ್ವಂತೆ. ಆ ಮೂವಿ ಏನರ ಬಗ್ಗೆ ಆಗಿರುತ್ತೆ ಅಂದರೆ ಮುಂದೆ ನೋಡೋಣ ಬನ್ನಿ. ವಿಷಯ ಕೇಳಿ ನಾನಂತೂ ತುಂಬ ಎಕ್ಸೈಟ್ ಆದೆ. ಯಾಕೆಂದರೆ ಶ್ರೀಮುರಳಿ ಅವ್ರಿಗೆ ಒಂದು ಟೆರಿಫಿಕ್ ಆ್ಯಕ್ಟಿಂಗ್ ಮಾಡೋ ಒಂದು ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ. ಹೋಪ್ ಪುನೀತ್ ರುದ್ರನಾಗ್ ಸರು ಅವರ ಕಂಪ್ಲೀಟ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊತಾರೆ ಅಂತ. ಕೆಲವು ಕನ್ನಡ ಡೈರೆಕ್ಟರ್ಸು ಶ್ರೀಮುರಳಿ ಅವರ ಟ್ಯಾಲೆಂಟ್ನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡೋದ್ರಲ್ಲಿ ಕಂಪ್ಲೀಟಾಗಿ ಸೋತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವು ಎಕ್ಸಾಂಪಲ್ಸನ್ನು ನೀವೇ ನೋಡಿರ್ತೀರ. ಶ್ರೀಮುರಳಿ ಅವ್ರನ್ನ ಒಬ್ಬ ಮಾಸ್ ಆ್ಯಕ್ಟರ್ ಆಗಿ ಪರಿಚಯಿಸಿದ್ದೆ ಪ್ರಶಾಂತ್ ನೀಲ್ ಅವರು. ಆ ಮೂವಿನ ಯಾರು ನೆನಪಿಟ್ಕೊಂಡಿಲ್ಲ ಹೇಳಿ? ಆ ಮೂವಿನೇ ಉಗ್ರಂ. ಹಾಗೆಯೇ ರೀಸೆಂಟಾಗಿ ಬಗೀರಾ ಮೂವಿ ರಿಲೀಸ್ ಆಗಿತ್ತು. ನನ್ನ ಪ್ರಕಾರ ಪ್ರಶಾಂತ್ ನೀಲ್ ಅವ್ರು ಬಿಟ್ಟರೆ ಶ್ರೀಮುರಳಿ ಅವರ ಟೆರಿಫಿಕ್ ಆ್ಯಕ್ಟಿಂಗ್ನ, ಟ್ಯಾಲೆಂಟ್ನ ಮತ್ತು ಸ್ಟಂಟ್ಸ್ನ ಯೂಸ್ ಮಾಡ್ಕೊಂಡಿದ್ದು ಡಾಕ್ಟರ್ ಸೂರ್ಯ ಅವರು. ಇಂಟ್ರಡಕ್ಷನ್ ಸಾಕು, ಮೂವಿ ಅಪ್ಡೇಟ್ ಬಗ್ಗೆ ಹೇಳು ಅಂದರೆ ಬನ್ನಿ ಮಾತಾಡೋಣ. ಶ್ರೀಮುರಳಿ ಮತ್ತು ಪುನೀತ್ ರುದ್ರನಾಗ್ ಅವ್ರು ಸೇರಿ ಒಂದು ಹಿಸ್ಟಾರಿಕಲ್ ಮೂವಿ ಮಾಡ್ತಾ ಇದ್ದಾರೆ. ಅದು 100 ವರ್ಷದ್ದಾಗಲಿ 200 ವರ್ಷದ ಹಿಂದಿನ ಕತೆ ಅಲ್ಲ, 500 ವರ್ಷದ ಹಿಂದಿನ ಕತೆ. ಸಾಮಾನ್ಯವಾಗಿ ಪುನೀತ್ ರುದ್ರನಾಗ್ ಅವ್ರನ್ನ ಆ್ಯಕ್ಟರ್ ಆಗಿ ಜಾಸ್ತಿ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ಬಗೀರಾ ಮತ್ತು ಎಕ್ಕ ಮೂವಿಲಿ ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ಆ್ಯಕ್ಟಿಂಗ್ ಕೆಪಾಸಿಟಿ ಏನು ಅಂತ ನಾವೆಲ್ಲ ನೋಡಿರ್ತೀವಿ. ಇವರು ಯಾರಂದರೆ, ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕನ್ನಡ ಮೂವಿಯ ಟೀಸರ್ನ ರಿಲೀಸ್ ಆಗಿತ್ತು. ಅದೇ YRK, ಯುವ ರಣಧೀರ ಕಂಠೀರವ ಟೀಸರ್. ಆ ಟೀಸರ್ ರಿಲೀಸ್ ಆದಾಗ ಆ ಮೂವಿ ಬಗ್ಗೆ ರಿಯಾಕ್ಷನ್ ಮಾಡದೇ ಇರೋರಿಲ್ಲ, ಆ ರಿಯಾಕ್ಷನ್ ನೋಡಿದವರಿಲ್ಲ. ಆ ಟೀಸರ್ ಈಗೂ ಯೂಟ್ಯೂಬ್ನಲ್ಲಿದೆ, ಹೋಗಿ ನೋಡಿ. ಸುಮಾರು 5 ನಿಮಿಷಗಳ ಕಾಲ ಆ ಕಂಪ್ಲೀಟ್ ಪೊಟೆನ್ಷಿಯಲ್ ಆಫ್ ಯುವರಾಜ್ ಕುಮಾರ್ನ ತುಂಬಾ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಆ್ಯಕ್ಷನ್, ಸ್ಟಂಟ್ಸ್ ಆ್ಯಂಡ್ ಡೈಲಾಗ್ ಡೆಲಿವರಿ. ಎಲ್ಲನೂ ಸರಿಯಾಗಿ ಆಗಿದ್ದಿದ್ರೆ ಯುವರಾಜ್ ಕುಮಾರ್ ಅವರ ಫಸ್ಟ್ ಸಿನಿಮಾ ಯುವ ರಣಧೀರ ಕಂಠೀರವನೇ ಆಗಬೇಕಿತ್ತು. ಕಾರಣಾಂತರದಿಂದ ಆ ಮೂವಿ ಇನ್ನೂ ಹೋಲ್ಡಲ್ಲೇ ಇದೆ. ಹೋಪ್ ಮುಂದೆ ಬರುತ್ತೆ ಆ ಸಿನಿಮಾ. ಸುಮ್ಮನೆ 500 ವರ್ಷಗಳ ಹಿಂದೆ ಯಾವ ಕತೆ ಬರ್ತಿರ್ಬೋದು ಅಂತ ಸುಮ್ಮನೆ ನೋಡಿದೆ. ಸುಮಾರು 1525ರಲ್ಲಿ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದಲ್ಲಿ ದೊಡ್ಡ ಶಕ್ತಿಯಾಗಿತ್ತು. ಆ ಕಾಲದಲ್ಲಿ ಶಕ್ತಿಶಾಲಿ ರಾಜರು ಆಡಳಿತ ಮಾಡಿದ್ರು ಅಂತ ನಮ್ಗೆ ಗೊತ್ತು. ಕೆಲವು ಗ್ರಾಮಗಳನ್ನು ನೋಡಿಕೊಳ್ಳಲು ನಟ್ಟನ್ಮೈ ಎಂಬ ರಾಜರನ್ನು ಅಂದರೆ ಮುಖ್ಯಸ್ಥರನ್ನಾಗಿ ಮಾಡಿರ್ತಾರೆ. ಹಾಗೆ ತಮಿಳುನಾಡಿನ ಸಿಲ್ವಪ್ಪಟ್ಟಿ ಎಂಬ ಊರಿನಲ್ಲಿ ಸಿಕ್ಕಿರುವ 16ನೇ ಶತಮಾನದ ಕನ್ನಡ ಶಾಸನದಲ್ಲಿ ಶ್ರೀ ಹಲಪಯ್ಯ ಗೌಡ ಎಂಬ ಗ್ರಾಮ ಮುಖ್ಯಸ್ಥರು ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಅದೇ ಸಮಯದಲ್ಲಿ ಕಟ್ಟಲ್ಪಟ್ಟ ವಿಜಯನಗರ ಶೈಲಿಯ ದೇವಾಲಯಗಳು, ವಾಸ್ತುಶಿಲ್ಪ ಕಲೆಗಳು ಕೂಡ ಈ ಕಥೆಯಲ್ಲಿ ಒಂದು ಭಾಗ ಆದರೂ ಆಗಿರ್ಬೋದು. ಈ 3 ವಿಷಯಗಳನ್ನು ನಾನು ಗಮನಿಸಿದ್ರೆ ನನ್ನ ಪ್ರಕಾರ ನಟ್ಟನ್ಮಯ್ಯ ಅವರ ಬಯೋಪಿಕ್ ಆದರೂ ಬರ್ಬೋದು, ಅಥವಾ ಶ್ರೀ ಹಲಪಯ್ಯ ಗೌಡ ಅವರ ಬಯೋಪಿಕ್ ಕೂಡ ಬರ್ಬೋದು, ಅಥವಾ ಯಾವುದೇ ಕಥೆಯನ್ನು ಚೂಸ್ ಮಾಡಿದ್ರು, ಯಾವುದೇ ಒಂದು ಭಾಗನ ಅವರು ವ್ಯಕ್ತಪಡಿಸಿದ್ರು ವಾಸ್ತುಶಿಲ್ಪ ಹಾಗೂ ದೇವಾಲಯಗಳನ್ನು ಅದು ಒಂದು ಪಾರ್ಟ್ ಆಗಿರುತ್ತೆ ಅನ್ನೋದು ಒಂದು ಕಾನ್ಸ್ಟೆಂಟ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ಸಿನಿಮಾ ಆದಷ್ಟು ಬೇಗ ಅನೌನ್ಸ್ ಆಗಲಿ. ಪುನೀತ್ ರುದ್ರನಾಗ್ ಅವರು ಶ್ರೀಮುರಳಿ ಅವ್ರ ಟ್ಯಾಲೆಂಟ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಔಟ್ಪುಟ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.